ಇಲ್ಲಿ ನೆರೆದಿರುವಂತಹ ಎಲ್ಲ ಗಣ್ಯರಿಗೆ, ಮಾಧ್ಯಮ ಮಿತ್ರರಿಗೆ, ಕೇಂಬ್ರಿಡ್ಜ್ ಸಂಸ್ಥೆಯ ಎಲ್ಲ ಸಿಬ್ಬಂದಿ ವರ್ಗಗಳಿಗೆ ಹಾಗೂ ಎಲ್ಲ ನನ್ನ ವಿದ್ಯಾರ್ಥಿ ಸ್ನೇಹಿತರಿಗೆ ನಮಸ್ಕಾರ. ಈ ನಿಮ್ಮ ಕಾರ್ಯಕ್ರಮದಲ್ಲಿ ನಮಗೆ ಭಾಗವಹಿಸಲು ಅವಕಾಶ ಕೊಟ್ಟಿದ್ದೀರಿ. ಸೊ ತುಂಬ ಧನ್ಯವಾದಗಳು. ಈ ಒಂದು ವೇದಿಕೆಯಲ್ಲಿ ನಮ್ಮ ಟಾನ್ ಟಾನ್ ಸಾಂಗ್ ಬಿಡುಗಡೆ ಮಾಡಿರೋದು ನಮ್ಗೆ ತುಂಬ ಖುಷಿ ಕೊಟ್ಟಿದೆ. ಥ್ಯಾಂಕ್ ಯು ದಿನಕರ್ ಸರ್, ಜಯಣ್ಣ ಫಿಲ್ಮ್ಸ್ ನಮಗೆ ಈ ಚಿತ್ರದಲ್ಲಿ ಒಂದು ಒಳ್ಳೆ ಅವಕಾಶ ಕೊಟ್ಟಿದ್ದೀರಿ. ಕವಿರಾಜ್ ಸರ್, ನಿಮ್ಮ ಅದ್ಭುತ ಸಾಹಿತ್ಯ, ಥ್ಯಾಂಕ್ ಯು. ಆ್ಯಂಡ್ ವಿರಾಟ್ ಅವರೇ, ಸಂಜಯ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಹಾಗೂ ಎಲ್ಲ ಕೇಂಬ್ರಿಡ್ಜ್ ಸಂಸ್ಥೆಯವರಿಗೆ ಧನ್ಯವಾದಗಳು. ಥ್ಯಾಂಕ್ ಯು ಅನೆಲ್ಲ. ಥ್ಯಾಂಕ್ ಯು ಸೋ ಮಚ್ ಸರ್. ಎಲ್ಲರೂ ನಮ್ಮ ಹಾಡುಗಳನ್ನು ಕೇಳಿ ನಮ್ಮ ರಾಯಲ್ ಚಿತ್ರವನ್ನು ಚಿತ್ರಮಂದಿರದಲ್ಲೇ ನೋಡಿ ನಮ್ಮನ್ನು ಪ್ರೋತ್ಸಾಹಿಸಬೇಕಂತ ಕೇಳ್ಕೊಳ್ತೇನೆ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಹೇಗಿತ್ತು ಹಾಡು? ಥ್ಯಾಂಕ್ ಯು. ಇಂಥ ಫಂಕ್ಷನ್ಗಳಲ್ಲಿ ಆ್ಯಕ್ಚುಲಿ ನಮ್ಗೆ ಏನನ್ಸುತ್ತೆ ಅಂದರೆ ಇಲ್ಲಿ ಕೂಡೋದಕ್ಕಿಂತ ಅಲ್ಲಿರ್ಬೇಕಿತ್ತು ಅಂತ. ಬೇಗ ದೊಡ್ಡವರಾಗ್ಬಿಟ್ವಿ, ಬೇಗ ಹುಟ್ಟಿಬಿಟ್ವಿ. ಹಾಡಿನ ಬಗ್ಗೆ ಮಾತಾಡಬೇಕು ಅಂದರೆ ನನ್ನ ಪ್ರಕಾರ ಇದು ನಿಜವಾದ ರಾಯಲ್ ಸಾಂಗ್. ಯಾಕಂದರೆ ಕ್ರಿಯೇಟಿವ್ಲಿ ರಾಯಲ್ ಡೈರೆಕ್ಟರು, ಅಗೇನ್ ಮ್ಯೂಸಿಕಲಿ ರಾಯಲ್ ಮ್ಯೂಸಿಕ್ ಡೈರೆಕ್ಟರು, ಪ್ರೊಡಕ್ಷನಲ್ಲಿ ರಾಯಲ್ ಜಯಣ್ಣ ಫಿಲ್ಮ್ಸ್. ತುಂಬ ಅದ್ಭುತವಾಗಿ ಹಾಡಿನಲ್ಲಿ ನೃತ್ಯ ಮಾಡಿರುವಂಥ ರಾಯಲ್ ಆಗಿ ನೃತ್ಯ ಮಾಡಿರುವಂಥ ವಿರಾಟ್ ಸರ್ ಮತ್ತು ಸಂಜನಾ ಅವರು. ಒಟ್ಟಿನಲ್ಲಿ ಇಡೀ ಹಾಡೇ ಒಂದು ದೊಡ್ಡ ಕಲರ್ಫುಲ್ ಆದ ರಾಯಲ್ ಆದ ಅನುಭವವನ್ನು ಕಟ್ಕೊಡುತ್ತೆ. ನಿಜ ಅಲ್ವಾ? ಇದು ಜೊತೆಗೆ ಇದನ್ನ ಇವತ್ತು ರಾಯಲ್ ಆಗಿ ನಿಮ್ಮ ಮುಂದೆ ನಿಮ್ಮಂಥ ರಾಯಲ್ ಸ್ಟೂಡೆಂಟ್ಸ್ಗಳಾದರೂ ಬಿಡುಗಡೆ ಮಾಡ್ತೀವಿ. ಟೋಟಲಿ ರಾಯಲ್ ಪ್ಲಸ್ ಬಿಗ್ ರಾಯಲ್ ಆಗಿದೆ ಇದು. ಈ ಹಾಡನ್ನು ಇಡೀ ಕರ್ನಾಟಕಕ್ಕೆ ನೀವೆಲ್ಲ ತಲುಪಿಸಬೇಕು ಕೇಳ್ಕೊಳ್ತೀವಿ. ಮಾತ್ರ ಒಂದು ವಿಶೇಷ ಅಂದರೆ ಚರಣ್ ರಾಜ್ ಅವರಿಗೆ ನಾನು ಅಂಧಕಾಲದಲ್ಲಿ ಹಾಡು ಬಂದಿದ್ದೆ, ಬಿಗಿನಿಂಗ್ ಡೇಸ್ ಅವ್ರದ್ದು. ಈಗ ಚರಣ್ ರಾಜ್ ಅವರಿಗೆ ಹಾಡು ಬರೀಬೇಕು ಅಂತ ನಾವು ಕಾಯ್ತಿರೋ ಮಟ್ಟಿಗೆ ಅವ್ರು ಬೆಳೆದಿದ್ದಾರೆ. ತುಂಬ ಅದ್ಭುತವಾದ ಮ್ಯೂಸಿಕ್ ಹಸಿರುವರು. ಈ ಹಾಡಲ್ಲಿ ಒಂದು ಟಾನ್ 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 ಅಂತ ಬರುತ್ತೆ ನೋಡಿ, ಅದು ಅವ್ರು ಹಾಡ್ಕೊಂಡ್ಬಿಟ್ಟಿದ್ರು ಟ್ಯೂನ್ ಕೊಡುವಾಗಲೇ. ಅದು ಮಾತ್ರ ಇತ್ತು, ಅದು ತುಂಬ ಚೆನ್ನಾಗಿ ಕೇಳಿಸ್ತಾ ಇತ್ತು. ನಾನು ಸರ್ ಇಲ್ಲ, ಇದು ಬೇಕೇ ಬೇಕು, ಇದು ಇಟ್ಕೊಂಡು ಆ ಕಡೆ ಬರೆಯೋಣ ಅಂತ ಚೇಂಜ್ ಮಾಡೋಕ್ಕೆ ಹೋಗಿಲ್ಲ. ಅಂತ ಅವರೇ ಹಾಡ್ಬಿಟ್ಟಿದ್ರು. ಅವ್ರ ವಾಯ್ಸಲ್ಲಿ ಇನ್ನೂ ಚೆನ್ನಾಗಿ ಕೇಳಿತ್ತು. ಆ ಪುಣ್ಯ ನಂದು, ನಿಮಗೆಲ್ಲ ಸಿಕ್ಕಿಲ್ಲ ಅದು. ಬಟ್ ಯಾವತ್ತೂ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ಗೆ ಒಂದು ಸೌಂಡಿಂಗ್ ಸೆನ್ಸ್ ಇರಬೇಕು. ಅದು ಚರಣ್ ರಾಜ್ ಅವರಿಗೆ ತುಂಬ ಚೆನ್ನಾಗಿದೆ. ಓವರ್ ಆಲ್ ಒಂದು ಎಕ್ಸ್ಪೀರಿಯನ್ಸ್ನ ಕಟ್ಕೊಡ್ತಾರೆ ಅವರು. ಆ ಕೆಲಸನ ಈ ಸಿನಿಮಾದಲ್ಲಿ ಮಾಡಿದ್ದಾರೆ. ಜೊತೆಗೆ ನನ್ನ ಆಪ್ತ ಮಿತ್ರ ದಿನಕರ್ ಅವರ ನಿರ್ದೇಶನದ್ದು ಇಲ್ಲಿ ಒಂದು ತುಂಬ ಇಂಟ್ರೆಸ್ಟಿಂಗ್ ಸ್ಟೋರಿ. ಅಂದರೆ ನಾವಿಬ್ರು ಭಾಳ ಕ್ಲೋಸೆಸ್ಟ್ ಆಫ್ ಕ್ಲೋಸ್ ಫ್ರೆಂಡ್ಸು. ಎಲ್ಲೋದ್ರೂ ಒಟ್ಟಿಗೆ ಹೋಗ್ತೀವಿ, ಸಿನಿಮಾ ನೋಡೋಕೆ ಒಟ್ಟಿಗೆ ಹೋಗ್ತೀವಿ, ಬೇಕಾದಷ್ಟು ಜಗಳಗಳು ಮಾಡ್ಕೋತೀವಿ ದಿನ. ಆಮೇಲೆ ಮಾಲ್ ಸುತ್ತಕ್ಕೆ ಒಟ್ಟಿಗೆ ಹೋಗ್ತೀವಿ. ಆದರೆ ನಮ್ಮಿಬ್ಬರ ನಡುವೆ ನಡೆದ ಒಂದು ಘಟನೆಯಿಂದ ಅವ್ರ ಸಿನಿಮಾದಲ್ಲಿ ನಮ್ಗೆ ಹಾಡು ಬರ್ಸಲ್ಲ ಅಂತ ಅವ್ರು ಡಿಸೈಡ್ ಮಾಡಿಬಿಟ್ಟಿದ್ರು. 3 ಸಿನಿಮಾ ಹಾಡು ಬರ್ಸಿಲ್ಲ ಅವ್ರಿಗೆ. ಬಟ್ ಅವಾಗಲೂ ಜೊತೆಯಾಗಿ ಓಡಾಡ್ತಿದ್ವಿ ನಾವು. ಜನರು ಕೇಳೋದು ಇಷ್ಟು ತೋರಿಸಿದ್ದೀರಾ, ನೀವೇನು ಅವ್ರ ಸಿನಿಮಾದಲ್ಲಿ ಹಾಡು ಬರೆಯಲ್ಲ ಅಂತ. ಬಟ್ ಆಮೇಲೆ ಆಫ್ಟರ್ ಬುಲ್ಬುಲ್ ಅವ್ರ ನಿರ್ಮಾಣ ಅಲ್ಲಿ ಹಾಡು ಬಂದೆ. ಆಮೇಲೆ ಲೈಫ್ ಜೊತೆ ಒಂದು ಸೆಲ್ಫಿ ಅಂತ 3ನೇ ಸಿನಿಮಾ. 3 ಸಿನಿಮಾದಲ್ಲಿ ಬರ್ಸಿರ್ಲಿಲ್ಲ, ಈ 3 ಸಿನಿಮಾ ಆಯ್ತು ಆಲ್ಮೋಸ್ಟ್. ಥ್ಯಾಂಕ್ ಯು ಒಂದು ಸೆಕೆಂಡ್. ಈ ಅವಕಾಶವನ್ನು ಕೊಟ್ಟಿದ್ದೀವಿ. ಒಂದು ವೈಬ್ ಕ್ರಿಯೇಟ್ ಮಾಡಿದ್ರಲ್ಲ ನಿಮ್ಮ ವಿಷುವಲ್, ನಿಮ್ಮ ಚಪ್ಪಾಳೆಗಳೊಂದಿಗೆ ಆ ವೈಬ್ ತುಂಬ ಎನರ್ಜಿ ಕೊಟ್ಟಿದೆ ಹೋಲ್ ಟೀಮ್ಗೆ. ಈ ವೈಬ್ ಟೋಟಲ್ ಕರ್ನಾಟಕದಲ್ಲೂ ಮಾರ್ಗದರ್ಶಿಸುತ್ತೆ ಅಂತ ನಾನು ಭಾವಿಸ್ತೀನಿ. ಒಂದು ಸೆಕೆಂಡ್. ಇಲ್ಲಿ ಈ ಕಾರ್ಯಕ್ರಮನ ಮಾಡಲಿಕ್ಕೆ ಆಯೋಜನೆ ಮಾಡಲಿಕ್ಕೆ ಅವಕಾಶ ಕೊಟ್ಟ ಕೇಂಬ್ರಿಡ್ಜ್ನ ಸಿಬ್ಬಂದಿ ವರ್ಗದವರಿಗೂ, ಮುಖ್ಯಸ್ಥರಿಗೂ, ಪ್ರಾಂಶುಪಾಲರಿಗೂ ಮತ್ತು ಮುಖ್ಯವಾಗಿ ನಿಮ್ಮೆಲ್ಲ ವಿದ್ಯಾರ್ಥಿಗಳಿಗೂ ಜಯಣ್ಣ ಫಿಲ್ಮ್ಸ್ ಕಡೆಯಿಂದ, ನಮ್ಮ ರಾಯಲ್ ಟೀಮ್ ಕಡೆಯಿಂದ ನನ್ನ ವೈಯಕ್ತಿಕವಾಗಿ ಧನ್ಯವಾದ. ಥ್ಯಾಂಕ್ ಯು. ಎಲ್ರಿಗೂ ಧನ್ಯವಾದ. ಸೊ ನಿಮ್ಮೆಲ್ಲರ ಮಾತಿಗೆ ನಮ್ಮ ಪದ್ಯ ಹುಡುಗರು ಕಾಯ್ತಾ ಇದ್ದಾರೆ. ಸೊ ಓವರ್ ಟು ಯು ಮ್ಯಾಮ್ ಪ್ಲೀಸ್. ನಮಸ್ಕಾರ ತುಮಕೂರು. ಏನ್ ವೆಲ್ಕಮ್ ಕೊಟ್ರಿ, ಏನ್ ಜೋಶ್, ಏನ್ ಕ್ರೌಡ್. ನಾನು ಏನೇನು ಮಾತಾಡಬೇಕು ಅಂತ ಅನ್ಕೊಂಡು ಎಲ್ಲ ಮಾತಾಡಿದ್ರು. ಥ್ಯಾಂಕ್ ಯು. ಇಷ್ಟು ಒಳ್ಳೆ ವೆಲ್ಕಮ್
ಆ್ಯಂಡ್ ನಿಮ್ಮ ಪ್ರೀತಿಗೆ ಥ್ಯಾಂಕ್ ಯು ಸೋ ಮಚ್. ನನ್ನ ಫ್ಯಾಮಿಲಿಗೆ ಅರ್ಧ ತುಮಕೂರಲ್ಲಿ ಇರೋದು, ಸೊ ನನಗೆ ತುಮಕೂರು ತುಂಬ ಸ್ಪೆಷಲ್. ಆ್ಯಂಡ್ ನಮ್ಮ ಸಿನಿಮಾ ರಾಯಲ್ ಅಲ್ಲಿ ಟಾಂಗ್ ಟಾಂಗ್ ಸಾಂಗ್ ನನ್ನ ಸ್ಪೆಷಲ್, ನಮಗೆ ತುಂಬ ಇಷ್ಟ ಆಗಿರೋ ಸಾಂಗ್, ಫೇವ್ರೆಟ್ ಸಾಂಗ್. ಸೊ ನನ್ನ ಫೇವ್ರೆಟ್ ಪ್ಲೇಸಲ್ಲಿ ನನ್ನ ಫೇವ್ರೆಟ್ ಸಾಂಗ್ ರಿಲೀಸ್ ಮಾಡಿಕೊಟ್ರು. ನಿಮ್ಗೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಇಷ್ಟ ಆಯ್ತಾ ಸಾಂಗ್? ಇಷ್ಟ ಆಯ್ತಾ? ನಿಜವಾಗ್ಲೂ ಹೇಳ್ಬೇಕು. ಇಷ್ಟ ಆಗಿದ್ರೆ ನಿಮ್ಗೆ ಎಲ್ಲರ ಹತ್ರ ಇನ್ಸ್ಟಾಗ್ರಾಮ್ ಅಕೌಂಟ್ ಇದೆಯಾ? ಎಲ್ಲರೂ ರೀಲ್ಸ್ ಮಾಡ್ತೀರಾ? ಇದೇ ವರ್ಷ ನವೆಂಬರ್ ಎಂಡಲ್ಲಿ ಡಿಸೆಂಬರಲ್ಲಿ ರಿಲೀಸ್ ಆಗುತ್ತೆ ನಮ್ಮ ಸಿನಿಮಾ ರಾಯಲ್. ನೀವು ಎಲ್ಲರೂ ನಿಮ್ಮ ಫ್ಯಾಮಿಲೀಸ್ನ ಕರ್ಕೊಂಡು ರಾಯಲ್ ಸಿನಿಮಾಗೆ ಹೋಗ್ಬೇಕು. ಪ್ರಾಮಿಸ್? ಥ್ಯಾಂಕ್ ಯು. ನೀವೆಲ್ಲ ಶೇರ್ ಮಾಡಿ, ಸಾಂಗ್ನ ಸಪೋರ್ಟ್ ಮಾಡಿ. ನಿಮ್ಮ ಪ್ರೀತಿಯಿಂದನೇ ಇವತ್ತು ಇಷ್ಟು ಸಕ್ಸಸ್ಫುಲ್ ಆಗಿ ಇವೆಂಟ್ ಆಗಿರೋದು. ಸೊ ನಿಮ್ಮ ಪ್ರೀತಿಗೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಕೇಂಬ್ರಿಡ್ಜ್ ಇನ್ಸ್ಟಿಟ್ಯೂಟ್ ಅವ್ರಿಗೆ ಕೂಡ ಥ್ಯಾಂಕ್ ಯು ಸೋ ಮಚ್. ತುಂಬ ಪ್ರೀತಿಯಿಂದ ನಡೆಸ್ಕೊಂಡಿದ್ದೀರಾ ಕಾರ್ಯಕ್ರಮನ. ಸೊ ಎಸ್, ಕೀಪ್ ಸಪೋರ್ಟಿಂಗ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಕೊನೆಯದಾಗಿ ನಮ್ಮ ಬಾಯ್ಸ್ ಆ್ಯಂಡ್ ಗರ್ಲ್ಸ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಬಾಯ್ಸ್ ಅಂಡ್ ಗರ್ಲ್ಸ್ಗೆ ಹೇಳೋದಷ್ಟೇ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ, ಅಫ್ಕೋರ್ಸ್ ದೇವ್ ಆಲ್ವೇಸ್ ಬೀನ್ ವೆರಿ ಸಪೋರ್ಟಿವ್ ನಮಗೆ. ಸೊ ಐ ಲವ್ ಯು ಗೈಸ್. ಕೀಪ್ ಸಪೋರ್ಟಿಂಗ್. ಇವತ್ತು ಖಂಡಿತ ಮಾಡೋದಿಲ್ಲ. ನಾನು ಈ ಗರ್ಲ್ಸ್ ಇಲ್ಲಿ ತುಂಬ ಚೆನ್ನಾಗಿ ಡಾನ್ಸ್ ಮಾಡಿದ್ರು. ಅವ್ರಿಗೆ ಕೂಡ ಸ್ಪೆಷಲ್ ಆಗಿ ಥ್ಯಾಂಕ್ಸ್ ಹೇಳಬೇಕು. ಹೆಣ್ಮಕ್ಳೇ ಸ್ಟಾಪ್ ಅಂತ ಪ್ರೂವ್ ಮಾಡ್ಬೇಕು. ತುಂಬ ಮಜಾ ಆಯಿತು ರಿಲೀಸ್ ಮಾಡಿದ್ದು, ಡಾನ್ಸ್ ಮಾಡಿದ್ದು ನಿಮ್ಮೊಟ್ಟಿಗೆ. ಸೊ ಥ್ಯಾಂಕ್ ಯು ಸೋ ಮಚ್. So sweet, so sweet. Thank you ma'am once again. Congratulations and very all the best for your royal movie ಅಂತ ಹೇಳ್ತಾ ಥ್ಯಾಂಕ್ ಯು. ಮತ್ತೆ ನಿಮ್ಮ ಸ್ಟೇಜ್ ಮೇಲೆ ಕರೆಸ್ತೀವಿ, ವೇದಿಕೆ ಮೇಲೆ ಕರೆಸ್ತೀವಿ. ಇನ್ನು ಸಾಕಷ್ಟು ಇದೆ. once again ಬರಲಿ ಒಂದು ಜೋರಾದ ಚಪ್ಪಾಳೆ. ಕೂಡ ತುಂಬ ಸ್ವೀಟಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ. ನೀವು ಕೂಡ ಇಷ್ಟನೇ. ಡಾನ್ಸ್ ಮಾಡಿ ಸ್ವಲ್ಪ ಜಾಸ್ತಿ ಖುಷಿ. ಬಾಯ್ ಬಾಯ್. ಥ್ಯಾಂಕ್ ಯು. ಥ್ಯಾಂಕ್ ಯು ಪ್ರಿಯಾ. ಹಾಯ್ ಸರ್, ಮೊದಲಿಗೆ ಹಾಕಿ ವೆಲ್ಕಮ್. ಥ್ಯಾಂಕ್ ಯು. ಸೊ ಓಕೆ, ಮಾತಾಡ್ತಾರೆ ವಿರಾಟ್ ಸರ್ ಅವರು. ಥ್ಯಾಂಕ್ ಯು. ಇಲ್ಲಿ ತುಂಬ ಆ್ಯಕ್ಚುಲಿ ಎಮೋಷನಲ್ ಮೂಮೆಂಟ್ ಆಗ್ತದೆ, ತುಂಬ ಸ್ಪೆಷಲ್ ಆಗಿದೆ. ಪ್ರತಿ ಮನುಷ್ಯ ಎರಡು ಟೈಮಲ್ಲಿ ಜಾಸ್ತಿ ಮಾತಾಡಲ್ಲ. ಒಂದು ತುಂಬ ದುಃಖ ಆದಾಗ, ಒಂದು ತುಂಬ ಸಂತೋಷ ಆದಾಗ. ಇವಾಗ ನಿಮ್ಮ ಪ್ರೀತಿಯೆಲ್ಲ ನೋಡಿ ನಂಗೆ ತುಂಬ ಸಂತೋಷ ಆಗ್ತಾ ಇದೆ. ಥ್ಯಾಂಕ್ ಯು ತುಮಕೂರು. ತುಮಕೂರು ನಾವು ಕಲ್ಪತರು ನಾಡು ಅಂತಾರೆ, ಒಂದು ಶುಭ ಸಂಕೇತ. ನಮ್ಮ ಚಿತ್ರ ರಾಯಲ್ನ ನಿಮ್ಮ ಕಡೆ ರಿಲೀಸ್ ಮಾಡಿಸಿದ್ದು ನಮ್ಮ ಟೀಮ್ಗೆ ಶುಭ ಸಂಕೇತ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಈ ಇನ್ನೋಸೆಂಟ್ ಪ್ರೀತಿಗೆ ನನ್ನ ಕಡೆಯಿಂದ ಮೋಸ್ಟ್ಲಿ ಈ ಜೀವ ಇರೋವರೆಗೂ ನಿಮ್ಮ ತಲೆ ಕಷ್ಟದ ಯಾವ ಕೆಲಸ ಮಾಡಲ್ಲ. ನಿಮ್ಮೆಲ್ಲರಿಗೂ ನೀವು ಎಷ್ಟು ಇಷ್ಟಪಡ್ತಾರೆ ಅದಕ್ಕಿಂತ ಜಾಸ್ತಿ ಇಷ್ಟಪಡ್ತೀನಿ. ಅದಕ್ಕೆ ನಾನು ಯಾರು ಫ್ಯಾನ್ಸ್ ಅಂತ ಕರೆಯಲ್ಲ, ನೀವೆಲ್ಲ ನನ್ನ ಕುಟುಂಬ. ಥ್ಯಾಂಕ್ ಯು ಸೋ ಮಚ್. ಅಂಡ್ ಸಾಂಗ್ ನೋಡಿದ್ರ ಇಷ್ಟ ಆಯ್ತು? ಇನ್ನೊಂದ್ಸಲ ಇಷ್ಟ ಆಯ್ತು? ಥ್ಯಾಂಕ್ ಯು ಸೋ ಮಚ್. ಈ ಸಾಂಗ್ ಇಷ್ಟು ಚೆನ್ನಾಗಿ ಬರೋದಕ್ಕೆ ಮೇನ್ ರೀಸನ್ ಬಂದು ಜಯಣ್ಣ ಹೋಗೋಣ ಸರ್. ಅವರು ತುಂಬಾನೇ ಖರ್ಚು ಮಾಡಿ ಸಾಂಗ್ ಮಾಡಿದ್ದಾರೆ. ಅಂಡ್ ಆಲ್ಸೋ ಇದಕ್ಕೆ ಪ್ರತಿ ಒನ್ ಡೇ ಫಾಲೋ ಅಪ್ ಮಾಡಿ ಹಿಂಗೆ ಬರಬೇಕು ಅವ್ರು ವಿಷನ್ ಇಟ್ಕೊಂಡು ಈ ಸಾಂಗ್ ನ ಮಾಡಿದ್ದು ನಮ್ಮ ದಿನಕರ್ ಸರ್. ಅದಕ್ಕೆ ಮ್ಯೂಸಿಕ್ ದಿನಕರ್ ಸರ್ ತಲೆಯಲ್ಲಿರೋದನ್ನ ಕಾರ್ಯರೂಪಕ್ಕೆ ತಂದಿದ್ದು ನಮ್ಮ ಶರಣರಾಜ್ ಸರ್. ಅದಕ್ಕೆ ವಾಯ್ಸ್ ಆಗಿದ್ದು ಅದ್ಭುತ ಲಿರಿಕ್ಸ್ ನಮ್ಮ ಕವಿರಾಜ್ ಸರ್. ಇವರೆಲ್ಲರೂ ಮಾಡಿರೋ ಒಂದು ಅದ್ಭುತ ಸಾಂಗ್ಗೆ ನನ್ನ ಜೊತೆ ಸ್ಟೆಪ್ ಹಾಕಿದ್ದು ಸತ್ಯನಾನಂದ್ ಅವರು. ಇವರೆಲ್ಲರೂ ಶೈನಲ್ಲಿ ನಾನು ಸ್ವಲ್ಪ ಅವ್ರ ಶೈನ್ ತಗೊಂಡು ಸ್ವಲ್ಪ ಬ್ರೈಟ್ ಆಗಿ ಕಾಣ್ತಾ ಇದ್ದೀನಿ ಸಾಂಗ್ ಅಲ್ಲಿ. ಸೊ ಇವತ್ತು ಇಷ್ಟು ಚೆನ್ನಾಗಿ ಕಾಣಿಸ್ತಿರೋದಕ್ಕೆ, ಇಷ್ಟು ಸಾಂಗ್ ನಿಮ್ಗೆಲ್ರಿಗೂ ಇಷ್ಟ ಆಗಿರೋದಕ್ಕೆ ಮೇನ್ ಕಾರಣ ಎಲ್ಲರೂ. ಸೊ ಎಲ್ಲರೂ ಅವ್ರಿಗೋಸ್ಕರ ಒಂದ್ಸಲಿ
ಥ್ಯಾಂಕ್ಸ್ ಅಣ್ಣ, ಥ್ಯಾಂಕ್ ಯು ಸರ್. ನಿಮ್ಮೆಲ್ಲರಿಗೂ ಒಂದು ರಿಕ್ವೆಸ್ಟ್, ದಯವಿಟ್ಟು ಈ ಸಿನಿಮಾನ ದಯವಿಟ್ಟು ರಾಯಲ್ ಸಿನಿಮಾನ ಸಪೋರ್ಟ್ ಮಾಡಿ. ಏನ್ ಗೊತ್ತಾ, ನೀವೆಲ್ಲರೂ ಒಂದ್ ಕೆಲಸ ಮಾಡ್ಬೇಕು ಇವಾಗ ನನಗೋಸ್ಕರ. ಓಕೆ, ಎಲ್ಲರ ಹತ್ರ ಮೊಬೈಲ್ ಇದೆ ಅಲ್ಲ, ಎಲ್ಲ ಮೊಬೈಲ್ ತೆಗೀರಿ. ಓಕೆ, ನಮ್ಮ ಸಾಂಗ್ ಸರಿಗಮಪ ಚಾನೆಲ್ ಅಲ್ಲಿ ಹೋಗಿ ಪ್ಲೇ ಮಾಡಿ. ಎಲ್ಲ ರೆಡಿ ಆಗಿರಿ, ನಾನು ಬಂದು ನಿಮ್ಮ ಹತ್ರ ಸೆಲ್ಫಿ ತಗೋತೀನಿ ಎಲ್ಲರ ಜೊತೆ. ಓಕೆ, ಥ್ಯಾಂಕ್ ಯು ಸೋ ಮಚ್, ಲವ್ ಯು ಗೈಸ್, ಲವ್ ಯು. ಅಂಡ್ ಒನ್ ಮೋರ್ ಥಿಂಗ್ ಮೇನ್ ಆಗಿ ಹೇಳ್ಬೇಕು, ಈ ಕಾಲೇಜ್ ಓನರ್ ಸರ್ ಅಂಡ್ ಪ್ರಿನ್ಸಿಪಲ್ ಸರ್ ಅಂಡ್ ಸಂಜಯ್ ಅವರೇ ಮುಖ್ಯ ಕಾರಣ ಇಲ್ಲಿ ಬಂದು ಇಷ್ಟು ಚೆನ್ನಾಗಿ ನಿಮ್ಮ ಮುಂದೆ ಸೆಲೆಬ್ರೇಟ್ ಮಾಡೋದಕ್ಕೆ ಅಂತ ಲಾಂಚ್ ಮಾಡೋದಕ್ಕೆ. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗಿಂತ ಮೇನ್ ನಿಮ್ಮೆಲ್ಲರೂ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಒಂದೆರಡು ಕ್ವಶನ್ ಇದೆ ದಯವಿಟ್ಟು. ಇವಾಗ ಆಲ್ರೆಡಿ ನೀವು ಕಿಸ್ ಮೂವಿನ ಸಾಕಷ್ಟು ಜನ ನಿಮಗೆ ಕಿಸ್ ಕೊಟ್ಬಿಟ್ಟು ಇಷ್ಟೊಂದು ಹಿಟ್ ಮಾಡಿದ್ದಾರೆ. ಸೊ ಇವಾಗ ರಾಯಲ್ ಮೂವಿನ ರಾಯಲ್ ಆಗಿ ಒಂದು ಹಾಡನ್ನ ಬಿಡುಗಡೆ ಮಾಡೋದಕ್ಕೆ ನೀವು ಇಲ್ಲಿ ಬಂದಿದ್ದೀರಾ. ಸೊ ಈ ಒಂದು ಮೂವಿಲಿ ಒಂದು ಮಾಸ್ ಡೈಲಾಗ್ ಏನಾದರೂ ನಮ್ಮ ಹುಡುಗರು ಹುಡುಗಿರ್ಗೋಸ್ಕರ ನಮ್ಮ ಹುಡುಗಿಗಂತೂ ಬೇಕಾಗೇ ಇರುತ್ತೆ. ಹುಡುಗರು ಕಲಿಬೇಕು ನಮ್ಮ ವಿರಾಟ್ ಸರ್ ನೋಡಿ, ಹಾಗಿದ್ರೆ ಒಂದು ಮಾಸ್ ಡೈಲಾಗ್ ಸರ್. ಒಳ್ಳೆತನ ಅನ್ನೋದು ಬಂಗಾರ ಮನುಷ್ಯ ಪಿಕ್ಚರ್ ಕಾಲಕ್ಕೆ ಮುಗ್ದೋಯ್ತು. ಇದು ಬಿಟ್ಟಿರೋ ಪಿಕ್ಚರ್ಗಳಲ್ಲಿ ಹೀರೋಗಳೆಲ್ಲ ಬೆನ್ನಂಗಳೇ. ಸೊ ಥ್ಯಾಂಕ್ ಯು ವಿರಾಟ್ ಸರ್. ಹೀಗೆ ಚಿತ್ರ ಮಾಡ್ತೀರಿ, ಹೀಗೆ ಬಿಡುಗಡೆ ಮಾಡ್ತೀರಿ ಅಂತ ಹೇಳ್ತಾ ಕಮ್ಮಿ ಆಗುತ್ತೆ. ಯಾಕಂದ್ರೆ ಇವರು ಮಾತಿಲ್ದೇ ಕೆಲಸ ಮಾಡ್ತಾರೆ. ಹಾಗಲ್ವೋ, ಮಾತಿಲ್ದೇ ನಿರ್ದೇಶನ ಮಾಡಿ ಎಲ್ಲರ ಮಾತಿಗೆ ಮಾತಾಗಿರುವ ನಮ್ಮ ಸ್ಯಾಂಡಲ್ವುಡ್ ಇನ್ನೋಸೆನ್ಸ್ ಡೈರೆಕ್ಟರ್, ಮಗುವಿನ ಮನಸ್ಸಿರುವಂಥ ವ್ಯಕ್ತಿ, ನಮ್ಮೆಲ್ಲರ ಅಚ್ಚು ಮೆಚ್ಚಿನ ಪ್ರೀತಿಯ ಸ್ಯಾಂಡಲ್ವುಡ್ನಲ್ಲಿ ಇವರ ಜರ್ನಿ ಯಾವತ್ತೂ ಹೆಂಡಾಗಲ್ಲ. ಹೌದಾ ಅಲ್ವಾ? ಸೊ ಜಾಸ್ತಿ ತಡ ಮಾಡೋದು ಬೇಡ, ಅವ್ರನ್ನ ವೆಲ್ಕಮ್ ಮಾಡುವಂತ ಸಮಯ. ನಮ್ಮ ನಿಮ್ಮೆಲ್ಲರ ಅಚ್ಚು ಮೆಚ್ಚಿನ ಪ್ರೀತಿಯಾದ ಇನ್ನೋಸೆನ್ಸ್ ಡೈರೆಕ್ಟರ್ ಆದಂತ ಯಾರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತಾ ಇದೀವಿ. ನಮ್ಮ ರಾಯಲ್ ಚಿತ್ರದ ನಿರ್ದೇಶಕರು ಜೈನ ಫಿಲ್ಮ್ಸ್ ಬ್ಯಾನರಿಂದ ನಿರ್ದೇಶನದಿಂದ ಈ ಒಂದು ರಾಯಲ್ ಮೂವಿ ನಿಮ್ಮ ಮುಂದೆ ಇದೆ. ಫಸ್ಟ್ ಆಫ್ ಆಲ್ ಇಲ್ಲಿರೋ ಎಲ್ಲರಿಗೂ ತುಂಬ ದೊಡ್ಡ ಥ್ಯಾಂಕ್ಸ್ ನಮಗೆ ಇದೊಂದು ವೇದಿಕೆ ಮಾಡ್ಕೊಂಡಿದ್ದಕ್ಕೆ. ಆ್ಯಂಡ್ ಫಸ್ಟ್ ಆಫ್ ಆಲ್ ಎಲ್ಲ ನಮ್ಮ ಸೆಲೆಬ್ರಿಟಿಗಳಿಗೆ ಯಾವುದೇ ಪ್ರಾಬ್ಲಮ್ ಆಗಲಿ ಹೆಂಗಿರಲಿ ನಮ್ಮ ಬೆನ್ನಿಂದ ನಿಂತು ನಮಗೆ ಸಪೋರ್ಟ್ ಮಾಡಿದ್ರ. ಸೊ ನಿಮ್ಗೆಲ್ಲರಿಗೂ ದೊಡ್ಡ ಥ್ಯಾಂಕ್ಸ್. ಖುಷಿ ಆಗ್ತಾ ಇದೆ ನಿಮ್ಮ ಜೋಶ್ ಎಲ್ಲ ನೋಡ್ಬಿಟ್ಟು. ಅವಾಗ ಕವಿಗಳ ನನಗೂ ಅನ್ನಿಸ್ತಾ ಇದೆ, ನಾವು ಇನ್ನೊಂದು 15 ವರ್ಷ ಚಿಕ್ಕವರಾಗಿದ್ರೆ ಚೆನ್ನಾಗಿತ್ತು, ಆ ಜಾಗದಲ್ಲಿ ನಿಮ್ಮ ಜೊತೆ ನಿಲ್ಬೇಕಿತ್ತು ಅಂತ. ಆ್ಯಂಡ್ ಹುಡುಗರಿಗಿಂತ ಜಾಸ್ತಿ ಹುಡುಗಿರು ಸೌಂಡ್ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು. ಇದೇ ಜೋಶು ಜೈ ಡಿ ಬಾಸ್. ನಿಮ್ದು ಪ್ರೀತಿ ಪ್ರೋತ್ಸಾಹ ಸದಾ ಹೀಗೆ ಇರಲಿ. ನಮ್ಮ ಫ್ಯಾಮಿಲಿ ಇಡೀ ನಿಮ್ಗೆಲ್ಲರಿಗೂ ಚಿರಋಣಿಯಾಗಿರ್ತೀವಿ ಜೀವನ ಇಡೀ. ಆ್ಯಂಡ್ ತುಂಬ ದಿನದಿಂದ ಮಾತಾಡಬೇಕು ಅಂತ ಅನ್ಕೋತಾ ಇದ್ವಿ, ಬಟ್ ಪರಿಸ್ಥಿತಿ ಸರಿಗಿರಲಿಲ್ಲ, ಮಾತಾಡೋಕ್ಕಾಗಿರಲಿಲ್ಲ. ಸೊ ಈ ವೇದಿಕೆನ ಯೂಸ್ ಮಾಡಿಕೊಂಡು ಎಲ್ಲ ನಮ್ಮ ಸೆಲೆಬ್ರಿಟಿಗಳಿಗೆ ತುಂಬ ದೊಡ್ಡ ಧನ್ಯವಾದ ತಿಳಿಸ್ತೀನಿ. ಯಾಕಂದರೆ ಇವತ್ತು ನಾವು ಏನಿದ್ದೀವಿ, ಏನು ಹೆಸರು ಮಾಡಿದ್ದೀವಿ, ಏನು ನಮ್ಮ ಎಫರ್ಟ್ಗೆ ಪ್ರೋತ್ಸಾಹ ಕೊಡ್ತಾ ಇದ್ದೀರಾ, ಅದೆಲ್ಲನೂ ನಮ್ಮ ಡಿ ಬಾಸ್ ಫ್ಯಾನ್ಸು, ನಮ್ಮ ಸೆಲೆಬ್ರಿಟಿಗಳು ಆ್ಯಂಡ್ ಕರ್ನಾಟಕ ಚಿತ್ರಪ್ರೇಮಿಗಳು. ಆ್ಯಂಡ್ ಥ್ಯಾಂಕ್ ಯು ಎಲ್ಲದಕ್ಕೂ. ಆ್ಯಂಡ್
ದಿನ ಎಲ್ಲೂ ಹೋಗಿರ್ಲಿಲ್ಲ. ಒಂದೇ ರೀಸನ್ನು ಅಂದರೆ ಹೋಗೋ ಪರಿಸ್ಥಿತಿಲಿ ನಾವು ಇರಲಿಲ್ಲ. ಬಟ್ ಇದು ನನ್ನ ಜವಾಬ್ದಾರಿ. ಯಾಕಂದರೆ ನಾನು ನಂಬ್ಕೊಂಡು ಜಯಣ್ಣ ಆಗಲಿ ಬೋಗಣ್ಣ ಆಗಲಿ ಕೋಟಿಗಟ್ಟಲೆ ದುಡ್ಡು ಹಾಕ್ಬಿಟ್ಟು ಸಿನಿಮಾ ಮಾಡಿದ್ದಾರೆ. ಆ್ಯಂಡ್ ನನ್ನ ಜವಾಬ್ದಾರಿ ಇದನ್ನು ಪ್ರಮೋಟ್ ಮಾಡೋದಕ್ಕೆ ನಾನು ಬರಲೇಬೇಕಾಗಿತ್ತು, ಪಾರ್ಟಿಸಿಪೇಟ್ ಮಾಡಬೇಕಾಗಿತ್ತು. ಸೊ ನನಗೆ ಸಪೋರ್ಟ್, ನನ್ನ ಜೊತೆ ನನ್ನ ಟೀಮ್ ಸಪೋರ್ಟ್ ಮಾಡ್ತು. ಚರಣ್ ರಾಜ್ ಅವರಾಗಿರ್ಬೋದು, ಕವಿಗಳು, ವಿರಾಟ್, ಸಂಜನಾ, ಎಲ್ಲರಿಗೂ ಥ್ಯಾಂಕ್ಸ್. ಆ್ಯಂಡ್ ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರು ಪ್ರೇಮ್ ಮತ್ತು ಜಯಂತ್, ಆ್ಯಂಡ್ ನನ್ನ ಟೀಮ್ದು ಕ್ರಿಯೇಟಿವ್ ಹೆಡ್ ಅನಿಲ್, ಆ್ಯಂಡ್ ನನ್ನ ಕೋ ಡೈರೆಕ್ಟ್ರು ಇಲ್ಲಿ ಅಭಿ, ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ಕೇಂಬ್ರಿಡ್ಜ್ ಯೂನಿವರ್ಸಿಟಿ ಸಂಸ್ಥೆಗೆ ತುಂಬ ದೊಡ್ಡ ಥ್ಯಾಂಕ್ಸ್, ಯಾಕಂದ್ರೆ ನಮ್ಗೆ ಇದೊಂದು ವೇದಿಕೆ ಮಾಡಿಕೊಟ್ರಿ. ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್. ನನ್ನ ಹತ್ರ ಆಕ್ಚುಲಿ ಪದಗಳಿಲ್ಲ ನಿಮ್ಮ ಪ್ರೀತಿಗೆ ಧನ್ಯವಾದ ತಿಳಿಸೋಕ್ಕೆ. ತುಂಬ ಪ್ರೀತಿ ತೋರಿಸ್ತೀರಾ. ದಯವಿಟ್ಟು ಈ ಪ್ರೀತಿ ದರ್ಶನ್ ಮೇಲೆ, ನನ್ನ ಮೇಲೆ, ನಮ್ಮ ಫ್ಯಾಮಿಲಿ ಮೇಲೆ ದಯವಿಟ್ಟು ಹಿಂಗೆ ಸದಾ ಇರಲಿ. ನಿಮ್ಮ ಆರೋಗ್ಯ ಪ್ರೋತ್ಸಾಹ ಇರೋದು ಯಾರು ನಿಮ್ಮ ಡಿ ಬಾಸ್ನ ಏನು ಮಾಡೋಕ್ಕಾಗಲ್ಲ. ಥ್ಯಾಂಕ್ ಯು. ನಮ್ಮ ರಾಯಲ್ ಸಿನಿಮಾದ ಸಾಂಗ್ ಟಾಂಗ್ ಟಾಂಗ್ನ ದಯವಿಟ್ಟು ಸಪೋರ್ಟ್ ಮಾಡಿ, ಚೆಂದಾಗಿ ಅದನ್ನ ಸರ್ಕ್ಯುಲೇಟ್ ಮಾಡಿಸಿ, ದೊಡ್ಡ ಹಿಟ್ ಮಾಡಿಸಿ. ಆ್ಯಂಡ್ ಇದೇ ಪ್ರೋತ್ಸಾಹ ನಮ್ಮ ಸಿನಿಮಾ ಮೇಲೆ ಕೊಡಿ. ಬರೀ ನಮ್ಮ ಸಿನಿಮಾ ಅಂತಲ್ಲ, ಇಡೀ ಕನ್ನಡ ಚಿತ್ರರಂಗದ ಎಲ್ಲ ಚಿತ್ರಗಳಿಗೂ ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ. ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್. ಜೈ ತುಮಕೂರು. ಸಾರಥಿ, ನವಗ್ರಹ ಜೊತೆ ಜೊತೆ ಸಾಕಷ್ಟು ಮೂವಿನ ನೀವು ಹಿಟ್ ಮಾಡ್ಕೊಂಡಿದ್ದೀರಾ. ಸೊ ಇವಾಗ ನಿಮ್ಮ ನಿರ್ದೇಶನದಲ್ಲಿ ನಮ್ಮ ರಾಯಲ್ ಮೂವಿ ಬರ್ತಿದೆ. ಆ ಒಂದು ರಾಯಲ್ ಮೂವಿ ಬಗ್ಗೆ ಒಂದು 2 ಲೈನ್ ಕಥೆಯ ಮುಖಾಂತರ. ಅಲ್ಲ, ಜೊತೆ ಜೊತೆಲೇ ಆಗಲಿ, ನವಗ್ರಹ ಆಗಲಿ, ಸಾರಥಿ ನಾನು ಹಿಟ್ ಮಾಡಿಲ್ಲ, ಇವ್ರುಗಳು ಹಿಟ್ ಮಾಡಿರೋದು. ನನಗೆ ಒಳ್ಳೆ ಸಿನಿಮಾ ಮಾಡೋದು ಗೊತ್ತು, ಹಿಟ್ ಸಿನಿಮಾ ಮಾಡೋದು ಗೊತ್ತಿಲ್ಲ. ಹಿಟ್ಟೆಲ್ಲ ಮಾಡೋದು ಇವ್ರುಗಳು, ನಾವು ಬರೀ ಒಳ್ಳೆ ಸಿನಿಮಾ ಮಾಡ್ತೀವಿ. ನೀವು ದಿನಕರಿಂದ ಏನು ಸಿನಿಮಾ ಎಕ್ಸ್ಪೆಕ್ಟ್ ಮಾಡ್ತೀರಾ? ಕಮರ್ಷಿಯಲ್ ಆಗಿರಲಿ, ಎಮೋಷನ್ ಇರಲಿ, ಎಂಟರ್ಟೈನಿಂಗ್ ಆಗಿರಲಿ, ಕಾಮಿಡಿ ಇರಲಿ, ಏನೇ ನೀವು ಕೇಳ್ತೀರಾ ಅವೆಲ್ಲ ಈ ಸಿನಿಮಾಲಿದೆ. ಈ ಸಿನಿಮಾ ಇಷ್ಟು ಚೆನ್ನಾಗಿ ಮೂಡ್ ಬರೋದಕ್ಕೆ ಮೇನ್ ಕಾರಣ ನಮ್ಮ ಜಯಣ್ಣ, ಬೋಗಣ್ಣ ಆ್ಯಂಡ್ ನಮ್ಮ ಟೆಕ್ನಿಷಿಯನ್ಗಳು. ಆ್ಯಂಡ್ ಬಿಗ್ ಥ್ಯಾಂಕ್ಸ್ ಟು ನಮ್ಮ ವಿರಾಟು, ನನ್ನ ಹೀರೋ ಆ್ಯಂಡ್ ನಮ್ಮ ಹೀರೋಯಿನ್ನು ಸಂಜನಾ ಅವ್ರಿಗೂ ಥ್ಯಾಂಕ್ಸ್. ಯಾಕಂದರೆ ಇವ್ರುಗಳು ನನ್ನ ವಿಷನ್ನ ಸ್ಕ್ರೀನ್ ಮೇಲೆ ತರೋದಕ್ಕೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಆ್ಯಂಡ್ ನಾನು ನಮ್ಮ ಆ್ಯಕ್ಟರ್ಸಿನ ಏನು ಎಕ್ಸ್ಪೆಕ್ಟ್ ಮಾಡಿದ್ದೀನಿ ಅದು ಅವ್ರು 200% ಎಫರ್ಟ್ ಹಾಕಿದ್ದಾರೆ. ಆ್ಯಂಡ್ ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ನಮ್ಮ ಸೆಕೆಂಡ್ ಸಾಂಗ್ ಟಾಂಗ್ ಟಾಂಗ್ ಸಾಂಗ್ನ ತುಮಕೂರಲ್ಲಿ ರಿಲೀಸ್ ಮಾಡ್ತಾ ಇರೋಕ್ಕೆ ನಮ್ಗೆ ತುಂಬ ಖುಷಿ ಇದೆ. ಯಾಕಂದರೆ ಇದು ಕಲ್ಪತರು ನಾಡು ಆ್ಯಂಡ್ ಮೋರ್ ಓವರ್ ದೇವ್ರು ನಡೆದಿರೋ ನಾಡಲ್ಲಿ ನಾವು ನಮ್ಮ ಸಾಂಗ್ನ ಲಾಂಚ್ ಮಾಡಿದ್ವಿ. ಸಿದ್ಧಗಂಗಾ ಮಠದಲ್ಲಿ ಪ್ರತಿದಿನ ಲೈಕ್ ತುಂಬ ಜನಕ್ಕೆ ಫ್ರೀಯಾಗಿ ಅನ್ನದಾಸೋಹ ನಡೆಯುತ್ತೆ ಆ್ಯಂಡ್ ಶಿಕ್ಷಣ ಫ್ರೀ ಆಗಿದೆ. ಸೊ ಇಂಥ ಒಂದು ಪವಿತ್ರ ಕ್ಷೇತ್ರದಲ್ಲಿ ನಮ್ಮ ಸಾಂಗ್ನ ಲಾಂಚ್ ಮಾಡಿರೋದಕ್ಕೆ ನಮಗೆ ತುಂಬ ಖುಷಿ ಇದೆ. ಆ್ಯಂಡ್ ಮೋರ್ ಓವರ್ ಎಲ್ಲದಕ್ಕಿಂತ ಖುಷಿಯಾಗಿದ್ದು ಇಲ್ಲಿನ ಮಕ್ಕಳು ಅಂದರೆ ಇಲ್ಲಿನ ಸ್ಟೂಡೆಂಟ್ಸ್ ಕೈಯಲ್ಲಿ ನಾವು ಲಾಂಚ್ ಮಾಡಿಸಿದ್ದು. ಸೊ ತುಂಬ ಇನ್ನೋಸೆಂಟ್ ಹೃದಯಗಳವರು, ಅವರು ಆ ಪ್ರೀತಿನ ನಮಗೆ ಕೊಟ್ಟಿದ್ದಾರೆ. ಸೊ ವಿ ಆರ್ ವೆರಿ ಮಚ್ ಹ್ಯಾಪಿ. ಆ್ಯಂಡ್ ನಮ್ಮ ಎಂಟೈರ್ ಟೀಮ್, ಎಂಟೈರ್ ತುಮಕೂರು ಜನತೆಗೆ, ಅವ್ರಿಗೂ ತುಮಕೂರು ಪ್ರೆಸ್ ಮೀಡಿಯಾ ಆ್ಯಂಡ್ ಎಲ್ರಿಗೂ, ನೀವು ಬಂದಿರೋ ಪ್ರತಿಯೊಬ್ಬರು ಪ್ರೆಸ್ಸಿಗೂ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು, ನೀವು ಎಲ್ಲರೂ ಬಂದಿರೋದಕ್ಕೆ, ಸಪೋರ್ಟ್ ಮಾಡ್ತಾ ಇರೋದಕ್ಕೆ. ಅದು ತುಮಕೂರವರೆಗೂ ಬೆಳಿಗ್ಗೆ ಸಿದ್ಧಗಂಗಾ ಮಠಕ್ಕೆ ಹೋಗಿ ಆಶೀರ್ವಾದ ತೊಗೊಂಡು ಇವತ್ತು ನಮ್ಮ ಸೆಕೆಂಡ್ ಸಾಂಗ್ ಟಾಂಗ್ ಟಾಂಗ್ ರಿಲೀಸ್ ಮಾಡ್ತಾ ಇದ್ದೀವಿ. ತುಂಬ ಖುಷಿ ಆಯಿತು. ನಾನು ಫಸ್ಟ್ ಟೈಮ್ ನೋಡಿದ್ದು, ಆಲ್ಮೋಸ್ಟ್ ಒಂಥರ ಐ ವಾಸ್ ಏನಂತಾರೆ ಹ್ಯಾಪಿ ಟಿಯರ್ಸ್ ಇತ್ತು ನನಗೆ. ತುಂಬ ತುಂಬ ಚೆನ್ನಾಗಿ ಬಂದಿದೆ. ಐ ಹೋಪ್ ನಿಮ್ಗೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಚರಣ್ ರಾಜ್ ಸರ್ ನನ್ನ ಒಂಥರ ಡ್ರೀಮ್ ಮ್ಯೂಸಿಕ್ ಡೈರೆಕ್ಟರ್ ಥರ. ಅವ್ರ ಜೊತೆ ವರ್ಕ್ ಮಾಡಿದ್ದು ಸಲಗಾಲು ಕೂಡ ಇಟ್ ವಾಸ್ ಅಮೇಝಿಂಗ್. ನನಗೆ ಒಂದು ಆ ಸಾಂಗಿಂದನೇ ತುಂಬ ಮೈಲೇಜ್ ಸಿಕ್ಕಿದೆ ನನ್ನ ಕರಿಯರ್ಗೆ. ಆ್ಯಂಡ್ ಸೆಕೆಂಡ್ ಟೈಮ್ ಅವರು ನಮ್ಮ ಸಿನಿಮಾಕ್ಕೆ, ಐ ಮೀನ್ ನಾನು ಅವರ ಸಿನಿಮಾದಲ್ಲಿ ಒಂದು ಆ್ಯಕ್ಟ್ ಮಾಡಿರೋದಕ್ಕೆ ನಂಗೆ ತುಂಬ ಖುಷಿ ಇದೆ. ಆ್ಯಂಡ್ ಈ ಸಾಂಗ್ ನನ್ನ ಫೇವ್ರೆಟ್ ಸಾಂಗ್, ತುಂಬ ಚೆನ್ನಾಗಿ ಬಂದಿದೆ. ಜಾನಿ ಮಾಸ್ಟರ್ ಅವರು ಕೊರಿಯೋಗ್ರಫಿ ಮಾಡಿದ್ದಾರೆ. ಆ್ಯಂಡ್ ದಿನಕರ್ ಸರ್ ಅವರ ಮುಂದಿನ ಸಿನಿಮಾ ಇದು. ಸೊ ಇದು ನವಂಬರ್ ಅಥವಾ ಡಿಸೆಂಬರಲ್ಲಿ ರಿಲೀಸ್ ಆಗ್ತಾ ಇದೆ. ನಿಮ್ಮ ಸಪೋರ್ಟ್ ಎಂದಿನಂತೆ ನಮ್ಮ ಚಿತ್ರದ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಥ್ಯಾಂಕ್ ಯು. ಆ್ಯಂಡ್ ಒನ್ ಮೋರ್ ಥಿಂಗ್, ನಮ್ಮ ಈ ಸಾಂಗ್
ಇಷ್ಟು ರಿಚಾಗಿ ಮೂಡ್ ಬರೋದಕ್ಕೆ ಕಾರಣ ಜಯಣ್ಣ ಬೋಗಣ್ಣ ಸರ್. ಸೊ ಇದು ಹೊಸಬ್ರು ಮೂವಿ ಅಂತ ಒಂದು ಲೈಕ್ ಸ್ಟಾರಿಗೆ ಲೈಕ್ ಒಂದು ವಿಷನರಿ ಆಗಿ ತುಂಬಾ ಖರ್ಚು ಮಾಡಿರೋ ತುಂಬ ರಿಚಾಗಿ ನೋಡಿದ್ರಲ್ಲ, ತುಂಬ ರಿಚಾಗಿ ಬಂದಿದೆ ಸಾಂಗ್. ದಯವಿಟ್ಟು ನಿಮ್ಮೆಲ್ಲರೂ ಸಪೋರ್ಟ್ ಬೇಕು. ಆ್ಯಂಡ್ ಇದು ಈ ಸಾಂಗಿಗೆ ಮೇಯ್ನ್ ತುಂಬ ಮುಖ್ಯ ಕಾರಣಕರ್ತರು ದಿನಕರ್ ತುಗ್ದೀಪ್ ಸರ್, ಯಾಕಂದ್ರೆ ಅವ್ರ ವಿಷನಿಂದನೇ ಈ ಸಾಂಗ್ ಕ್ರಿಯೇಟ್ ಆಗಿರೋದು. ಅದ್ರ ಜೊತೆ 2 ಮೇನ್ ಪಿಲ್ಲರ್ಸ್ ಬಂದು ನಮ್ಮ ಚರಣರಾಜ್ ಸರ್ ಹಾಗೂ ಕವಿರಾಜ್ ಸರ್. ಕಿವಿಗೆ ಲೈಕ್ ಇಂಪಾದ ಮ್ಯೂಸಿಕ್ಕು, ಅದ್ರ ಜೊತೆ ಮನ್ಸಿಗೆ ಮುಟ್ಟೋಂಥ ಪದಗಳು ಕವಿರಾಜ್ ಸರ್ದು. ಆ್ಯಂಡ್ 2,000 ಸಾಂಗ್ಸ್ ಬರೆದಿರೋವಂಥ ದೊಡ್ಡ ಲಿರಿಸಿಸ್ಟ್. ಆ್ಯಂಡ್ ಪ್ರತಿ ಸಿನಿಮಾಲು ಟ್ರೆಂಡ್ ಮಾಡೋವಂಥ ನಮ್ಮ ಟ್ರೆಂಡಿಂಗ್ ಮ್ಯೂಸಿಕ್ ಡೈರೆಕ್ಟರ್ ಚರಣರಾಜ್ ಸರ್. ಇವರಿಬ್ಬರ ಜೊತೆ ಆ್ಯಂಡ್ ದಿನಕರ್ ಸರ್ ಜೊತೆ ಇಂಥ ದೊಡ್ಡ ಬ್ಯಾನರಲ್ಲಿ ನಾವಿಬ್ಬರು ಮಾಡ್ತಿರೋದು ಮೋಸ್ಟ್ಲಿ ವಿ ಆರ್ ಲಕ್ಕಿ. ಅಷ್ಟೇ, ಲೈಕ್ ಥ್ಯಾಂಕ್ ಯು ಸೋ ಮಚ್. ಆಲ್ಸೋ ಕವಿರಾಜ್ ಸರ್, ಥ್ಯಾಂಕ್ ಯು ಸೋ ಮಚ್. ಒಂದು ಏನಂತಾರೆ, ಒಂದು ಟ್ರೆಂಡಿಂಗ್ ಲೈನ್ ಥರ ಇದೆ, ಟಾಂಗ್ ಟಾಂಗ್, ಅದು ಏನು ಹುಕ್ ಸ್ಟೆಪ್ ನಾವು ಮಾಡಿದ್ದೀವಿ. ಸೊ ಥ್ಯಾಂಕ್ ಯು ಸೋ ಮಚ್. ನಾನು ಹೇಳೋದಕ್ಕೆ ಇಲ್ಲ ಈ ಫಸ್ಟ್ ಆಫ್ ಆಲ್ ಎಲ್ಲ ಮಾಧ್ಯಮ ಮಿತ್ರರಿಗೂ ತುಂಬ ಧನ್ಯವಾದಗಳು ನಮಗೆ ಈ ಒಂದು ಸಪೋರ್ಟ್ ಕೊಟ್ಟಿದ್ದಕ್ಕೆ. ಇಲ್ಲಿ ಇವತ್ತು ಈ ಸಾಂಗ್ ತುಮಕೂರಲ್ಲಿ ಬಿಡುಗಡೆಯಾಗಿದ್ದು ತುಂಬ ತುಂಬ ಖುಷಿ ಕೊಟ್ಟಿದೆ. ವಿ ಆರ್ ವೆರಿ ಫಾರ್ಚುನೇಟ್. ಆ್ಯಂಡ್ ನಾನು ತುಂಬ ಫಾರ್ಚುನೇಟ್. ಫಸ್ಟ್ ಆಫ್ ಆಲ್ ಕವಿರಾಜ್ ಸರ್ ಒಟ್ಟಿಗೆ ಕೊಲಾಬ್ರೇಟ್ ಮಾಡಿರೋದು ಅಂತ ತುಂಬ ಅದ್ಭುತ ಸಾಹಿತ್ಯನ ಮಾಡಿಕೊಟ್ಟಿದ್ದಾರೆ. 5 ಸಾಂಗ್ಗಳಿವೆ ನಮ್ಮ ಚಿತ್ರದಲ್ಲಿ, ಅದರಲ್ಲಿ 3 ಸಾಂಗ್ ಕವಿರಾಜ್ ಸರ್ ಬರೆದಿದ್ದಾರೆ. ಸೊ ಯಾವಾಗ ಚಿರುನುಡಿ ಸರ್, ನಿಮಗೆ ನನ್ನ ಮೊದಲನೇ ಚಿತ್ರದಿಂದ ನೀವು ಆ ಒಂದು ಪ್ರೋತ್ಸಾಹನೆ ಕೊಡ್ತಿದ್ದೀರಾ. ತುಂಬ ತುಂಬ ಥ್ಯಾಂಕ್ಸ್ ಸರ್. ಆ್ಯಂಡ್ ವಿರಾಟ್ ಆ್ಯಂಡ್ ಸಂಜನಾ, ಸಚ್ ಎ ಗ್ರೇಟ್ ಪರ್ಫಾರ್ಮೆನ್ಸ್. ನಿಮಗೂ ತುಂಬ ತುಂಬ ಧನ್ಯವಾದಗಳು. ಐ ಆಮ್ ಆ್ಯಕ್ಚುಲಿ ಫಾರ್ಚುನೇಟ್ ನಿಮ್ಮೊಟ್ಟಿಗೆ ನನ್ನ ಕೆಲಸ ಮಾಡಲಿಕ್ಕೆ ಸಿಕ್ಕಿರೋದು. ಆ್ಯಂಡ್ ದಿನಕರ್ ಸರ್ಗೆ ಆ್ಯಂಡ್ ಜಯಣ್ಣ ಫಿಲ್ಮ್ಸ್ಗೆ ಯಾವಾಗಲೂ ಧನ್ಯವಾದಗಳು ಹೇಳ್ತಾನೆ. ಇಂಥ ಒಳ್ಳೆಯ ಒಂದು ಪ್ರಾಜೆಕ್ಟಲ್ಲಿ ನನಗೆ ಅವಕಾಶ ಕೊಟ್ಟಿದ್ದಾರೆ, ತುಂಬ ಕಲೀಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಸೊ ಯಾವಾಗ ತುಂಬ ಧನ್ಯವಾದಗಳು ಅವ್ರಿಗೆ. ಸೊ ಐಮ್ ವೆರಿ ಹ್ಯಾಪಿ. ಇನ್ನೂ ಮುಂದೆ ಇನ್ನೂ ಹಾಡುಗಳನ್ನು ರಿಲೀಸ್ ಮಾಡ್ತೀವಿ. ಎಲ್ಲನೂ ಚಿತ್ರ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಸೊ ಎಲ್ಲರೂ ಚಿತ್ರಮಂದಿರದಲ್ಲೇ ನಮ್ಮ ಚಿತ್ರವನ್ನು ನೋಡಿ ನಮಗೆ ಪ್ರೋತ್ಸಾಹ ನೀಡಬೇಕಂತ ನಾನು ಕೇಳ್ಕೊತೇನೆ. ಥ್ಯಾಂಕ್ ಯು. ಇಲ್ಲ, ಆ್ಯಕ್ಚುಲಿ ಕಿಸ್ ಆದಮೇಲೆ ಕೋವಿಡ್ ಬಂತು. ಸೊ ಇಡೀ ವರ್ಲ್ಡ್ಗೆ ಗ್ಯಾಪ್ ಆಗಿತ್ತು 2 years. ಅದಾದಮೇಲೆ ಜಯಣ್ಣ ಬೋಗಣ್ಣ ಸರ್ ಕರೆದು ಲೈಕ್ ಈ ಸಿನಿಮಾನ ನನಗೆ ಕೊಟ್ಟರು. ಸೊ ಐ ಆಮ್ ವೆರಿ ಲಕ್ಕಿ. ಆ್ಯಂಡ್ ದಿನಕರ್ ಸರ್ ಜೊತೆ ಅಂತ ಲೈಕ್ ಸಾರಥಿ ಜೊತೆಯಲ್ಲಿ ಆ್ಯಂಡ್ ನವಗ್ರಹ ಮಾಡಿರೋಂಥ ಹ್ಯೂಜ್ ಡೈರೆಕ್ಟರ್ ಜೊತೆ ನನಗೊಂದು ಆಫರ್ ಕೊಟ್ಟಿದ್ದು. ನಾನು ಆ್ಯಕ್ಚುಲಿ ಸಾಯೋವರೆಗೂ ಜಯಣ್ಣ ಆ್ಯಂಡ್ ಬೋಗಣ್ಣ ಸರ್ನ ಮರೆಯೋಂಗಿಲ್ಲ. ಬಿಕಾಸ್ ಐ ವಾಸ್ ಜಸ್ಟ್ ಅ ನ್ಯೂ ಕಮರ್ ಅಂತನೋ ತಗೊಬಂದು ಇಷ್ಟು ಒಳ್ಳೆ ಜನ ಟೆಕ್ನಿಷಿಯನ್ಸ್ಗಳ ಮಧ್ಯೆ ನನ್ನ ಇಟ್ಟು ಕಲಿಯೋ ಥರ ಮಾಡಿದ್ರು ಎಲ್ಲದನ್ನು. ಸೊ ಆ ಪ್ರೊಸೆಸ್ಸಲ್ಲಿ ಮಾಡ್ಕೊಂಡು ಬರ್ತಾ ಇದ್ದೀವಿ. ಆ್ಯಂಡ್ ಮಧ್ಯದಲ್ಲಿ ಸಿನಿಮಾ ಟೈಮಲ್ಲಿ ಲೈಕ್ ನಾವು ಒನ್ ಆ್ಯಂಡ್ ಹಾಫ್ ಇಯರ್ ಅದ್ರಲ್ಲಿ ನನ್ನ ಕಾಲೆಲ್ಲ ಏಟಾಗಿತ್ತು. ಅದು ಬಿಟ್ಟರೆ ನಾವು ಎಲ್ಲೂ ಲೇಟ್ ಮಾಡಿಲ್ಲ. ನಿಮ್ಗೆ ನೋಡಿದ್ರಲ್ಲ ಚೆನ್ನಾಗಿತ್ತು ಅನಿಸ್ತಲ್ವ. ಸೊ ಅಷ್ಟು ಪ್ರೀತಿಯಿಂದ ಅಷ್ಟು ಟೈಮ್ ಕೊಟ್ಟು ಮಾಡಿದ್ದೀವಿ ಸಿನಿಮಾ. ಅದು ಫಸ್ಟ್ ನನ್ನ ಬರ್ಡೇಗೆ ಒಂದು ಗ್ಲಿಮ್ಸ್ ಅಂತ ಬಿಟ್ಟಿದ್ರು. ಅದೇ ಒಳ್ಳೆತನ ಅನ್ನೋದು ಬಂಗಾರದ ಮನುಷ್ಯ ಪಿಕ್ಚರ್ ಕಾಲಕ್ಕೆ ಮುಗ್ದೋಯ್ತು. ಇವತ್ತು ಹಿಟ್ಟಾಗ್ತಿರೋ ಪಿಕ್ಚರ್ಗಳಲ್ಲಿ ಹೀರೋಗಳೆಲ್ಲ ವಿಲನ್ಗಳೇ ಅಂತ. ಸೊ ಅಲ್ಲೇ ಗೊತ್ತಾಗುತ್ತೆ ಹೀರೋ ಕ್ಯಾರೆಕ್ಟರ್ ಎಷ್ಟು ಗ್ರೇ ಇರುತ್ತೆ ಅಂತ. ಸೊ ಬೇಸಿಕಲಿ ಮಾಸ್ ಲೈಕ್ ಆ್ಯಕ್ಷನ್ ಎಂಟರ್ಟೈನರ್ ಸಿನಿಮಾ ಇದು. ಆ್ಯಕ್ಷನ್ ಫ್ಯಾಮಿಲಿ ಎಂಟರ್ಟೈನರ್. ಲೈಕ್ ದಿನಕರ್ ಸರ್ ಸಿನಿಮಾಗಳು ಹೆಂಗಿರುತ್ತೆ, ಸಾರಥಿ ಆಗಿರ್ಬೋದು, ಜೊತೆಯಲ್ಲಿ ಆಗಿರ್ಬೋದು, ಆ್ಯಂಡ್ ಇವನ್ ನವಗ್ರಹ. ಸೊ 100% ಇದು ದಿನಕರ್ ಸರ್ ಸೀಲ್ ಸಿನಿಮಾ. 1000% ಅವ್ರ ಸೀಲ್ ಇದೆ. ಇನ್ನೊಂದು ವಿಷಯ ಆ್ಯಡ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಇವರು ಮುಜುಗರದಲ್ಲಿ ಹೇಳ್ಕೊತಿಲ್ಲ ಅನ್ಸುತ್ತೆ. ಈ ಹಾಡು ಮಾಡುವಾಗ ಇವರಿಗೆ ಕಾಲು ಫ್ರ್ಯಾಕ್ಚರ್ ಆಗಿತ್ತು. ಆ್ಯಕ್ಚುಲಿ ಮಸಲ್ ಟೇರ್ ಆಗಿತ್ತು. ಆ್ಯಕ್ಚುಲಿ ಮಾಡೋಂಗೆ ಇರಲಿಲ್ಲ ಸಾಂಗ್ ಇವರು. ಆದರೂ ಡೆಡಿಕೇಶನ್ ಎಷ್ಟಿತ್ತು ಅಂದರೆ ಡಾಕ್ಟ್ರನ್ನ ಸೆಟ್ಟಲ್ಲಿ ಇಟ್ಕೊಂಡು ಎವ್ರಿ ಸ್ಟೆಪ್ ನಂತರ ಅದಕ್ಕೇನೋ ಪೇನ್ ಕಿಲ್ಲರ್ ಇಂಜೆಕ್ಷನ್ ತೊಗೊಂಡು ಈ ಸಿನಿಮಾಗೆ ಇನ್ನೊಂದು ಸ್ವಲ್ಪ ಟೈಮ್ ಇದೆ. ಬಟ್ 100% ಪ್ರತಿಯೊಬ್ಬರು ಒಳಗೂ ವಿಲನ್ ಇರ್ತಾನೆ. ಆ್ಯಂಡ್ ಸಿನಿಮಾಲಿ ಎಲ್ಲ ಕ್ಯಾರೆಕ್ಟರ್ಗಳು ಇದೆ ಸರ್. ಸೊ ಯಾರು ವಿಲನ್ ಯಾರು ಹೀರೋ ಅಂತ ನೀವು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಇದ್ದಾರೆ. ಮತ್ತು ಅದು ಯಾರು ಅನ್ನೋದು ನಿಮಗೆ ತೆರೆ ಮೇಲೆ ನೋಡಿದಾಗ ತುಂಬ ದೊಡ್ಡ ಸರ್ಪ್ರೈಸ್ ಆಗುತ್ತೆ. ಅಲ್ಲ, ತುಂಬ ದೊಡ್ಡ ಕರೆಕ್ಟ್, ಅದೇ ಮಾತು. ತುಂಬ ದೊಡ್ಡ ಸರ್ಪ್ರೈಸ್ ಆಗುತ್ತೆ ನಿಮಗೆ. ಇವರ ಅಂತ ಅನ್ಸುತ್ತೆ. ಹೌದೌದು, ಖಂಡಿತವಾಗಿ 1000%. ಇದು ಸುಮ್ಮನೆ ಎಕ್ಸಾಜರೇಟ್ ಮಾಡ್ತಿಲ್ಲ. ನೀವು ಅವ್ರ ಹೆಸರು ರಿವೀಲ್ ಆದ ತಕ್ಷಣ ಓ ಸೂಪರ್ ಅಂತ ಇಲ್ಲ ಹೊಸ ಮುಖ ಅಲ್ಲ, ದೊಡ್ಡ ಹೆಸರಿರೋ ಮುಖ. ಅವರು ಪತ್ರಕರ್ತರ ಕೌಶಲ್ಯ ಉಪಯೋಗಿಸ್ತಾ ಇದ್ದಾರೆ.
ನಿಮ್ದು ಲಾಸ್ಟ್ ಸಿನಿಮಾ ಸಲಗ ಅದು ಇವಾಗ ಹ್ಯಾಂಗ್ ಓವರ್ ಇರುತ್ತೆ ಎಷ್ಟು ಆ ಸಾಂಗ್ಗಳು ಕೇಳ್ತಾ ಇದ್ರೆ ನಿಮ್ಗೆ ಮಾಸ್ಕ್ ಕಂಪ್ಲೀಟ್ ಆಗಿ ಬಟ್ ಈ ಸಿನಿಮಾ ಅಂತ ತಗೊಂಡಾಗ ಸೊ ಈಗ ಅದೇ ಥರ ಏನಾದರೂ ಸರ್ ನಂದು ಸಲಾಗಲ್ಲಿ ನೀವೇನು ಮಾಸ್ ಆಗಿ ನೋಡಿದ್ದೀರಾ, ಇದು ಕಂಪ್ಲೀಟಾಗಿ ಕ್ಲಾಸ್ ಆಗಿ ಕಾಣಿಸ್ಕೊಂಡಿದ್ದೀನಿ ನಾನು. ಲುಕ್ ವೈಸ್ ಆಗಿರ್ಬೋದು, ನನ್ನ ಡೈಲಾಗ್ಸ್ ಆಗಿರ್ಬೋದು, ಕಂಪ್ಲೀಟಾಗಿ ಇವಾಗ ನೀವು ಸಾಂಗಲ್ಲಿ ನನ್ನ ಹೆಂಗೆ ನೋಡಿದ್ದೀರಾ ಸಿನಿಮಾ ಪೂರ್ತಿ ಹಾಗೆ ಬರುತ್ತೆ. ಬಟ್ ಏನು ಕ್ಯಾರೆಕ್ಟರ್ ಅಂತ ಸ್ವಲ್ಪ ಸಸ್ಪೆನ್ಸಲ್ಲಿದೆ, ಸೊ ರಿವೀಲ್ ಮಾಡೋದಕ್ಕಾಗಲ್ಲ ಕ್ಯಾರೆಕ್ಟರ್. ಬಟ್ ವೆರಿ ಕ್ಲಾಸಿ ಆಗಿ ಕಾಣಿಸ್ಕೊಂಡಿದೆ. ಅಂದ್ರೆ ಅವ್ರ ಜೊತೆ ಫಸ್ಟ್ ಸಿನಿಮಾ ಮಾಡಿದವರು ಈಗ ಎಲ್ಲೋ ಇದ್ದಾರೆ, ನೆಕ್ಸ್ಟ್ ನೀವು ಆ ಥರ ಹೌದಾ? ಹಂಗ ಏನೋ ಅವರ ಕಾಲ್ಗುಣ ಹಂಗೆ ಸರ್ ನಮ್ಮ ಇಂಡಸ್ಟ್ರಿಯವರು ಎಲ್ಲರಿಗೂ ಒಳ್ಳೇದಾದ್ರೆ ಐ ಆಮ್ ವೆರಿ ಹ್ಯಾಪಿ ಸರ್. ಏನು ಸರ್? ಬೇರೆ ಭಾಷೆ ಒಳ್ಳೆ ಸ್ಕ್ರಿಪ್ಟ್ಗಳು ಸಿಕ್ಕಿದ್ರೆ